ನಮಸ್ಕಾರ ಎಲ್ಲರಿಗೂ. ಫಾರಂ ಕೋಳಿ ಸಾರು, ಬಾಯ್ಲರ್ ಕೋಳಿ ಗ್ರೀನ್ ಫ್ರೈ, ಮುದ್ದೆ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಸೊ ಇದು ಕಂಪ್ಲೀಟ್ ಮಧ್ಯಾಹ್ನದ ಲಂಚ್ ರೆಸಿಪಿ ಮೆನುನ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 2 kg ಮೊಟ್ಟೆ ಕೋಳಿ ಅಂದರೆ ಗಟ್ಟಿ ಕೋಳಿ ತೊಗೊಂಡಿದ್ದೆ. ಅದನ್ನು ವಾಶ್ ಮಾಡಿ ನೆಕ್ಸ್ಟ್ ನಾನಿಲ್ಲಿ ಮಸಾಲ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ 4 ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಪೆಪ್ಪರ್, ಟೊಮ್ಯಾಟೊ ಎಲ್ಲ ಹಾಕಿಬಿಟ್ಟು ಮಸಾಲನ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ, ತಣ್ಣಗೆ ಹಾಕ್ಬಿಡೋಣ. ನೆಕ್ಸ್ಟ್ ನಾನಿಲ್ಲಿ ಕುಕ್ಕರ್ಗೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಆಗಲೇ ವಾಶ್ ಮಾಡಿ ಇಟ್ಕೊಂಡಿರೋ ಚಿಕನ್ನು ಮತ್ತು ಅರಿಶಿಣ ಎಷ್ಟು ಬೇಕೋ ಅಷ್ಟು ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಅದು ಚಿಕನ್ನ ಬಾಯ್ಲ್ ಮಾಡಬೇಕಾಗುತ್ತೆ. ಅದೆಲ್ಲ ನೀರೆಲ್ಲ ಡ್ರೈ ಆಗೋ ತನಕ ನೀಟಾಗಿ ಈ ಥರ ತಿರುಗಿಸಿ ಅದು ಒಂದು 5 ನಿಮಿಷ ನಾವು ಅದನ್ನು ಚಿಕನ್ನ ಕುಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾನು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಮಸಾಲ ತಣ್ಣಗಾಗಿರುತ್ತೆ. ಅದಕ್ಕೆ ಒಂದು 4 ಸ್ಪೂನು ಸಾಂಬಾರು ಪುಡಿ, ಒಂದು 2 ಸ್ಪೂನು ಖಾರದ ಪುಡಿ ಹಾಕೋಣ. ಯಾಕೆಂದರೆ ನಾನು ಆಗಲೇ ಚಿಕನ್ ನೀರೆಲ್ಲ ಡ್ರೈ ಆದಮೇಲೆ ಅದಕ್ಕೊಂದು 2 ಸ್ಪೂನು ಖಾರದ ಪುಡಿ ಹಾಕ್ತೀವಿ. ಯಾಕೆಂದರೆ ಚಿಕನಿಗೆಲ್ಲ ನೀಟಾಗಿ ಖಾರ ಹಿಡೀಲಿ ಅಂತ ನಾನು ಕುಕ್ಕರಿಗೆ 2 ಸ್ಪೂನ್ ಖಾರದ ಪುಡಿ ಹಾಕ್ತೆ. ಸೊ ಹಾಗಾಗಿ ಇಲ್ಲಿ ಗ್ರೈಂಡ್ ಮಾಡೋಕ್ಕೆ 2 ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾನಲ್ಲಿ ಕುಕ್ಕರ್ಗೆ ಒಂದು 4 ಗ್ಲಾಸ್ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 5ರಿಂದ 6 ವಿಷಲ್ಲು ಮಾಡಿ ಸೊ ನೆಕ್ಸ್ಟ್ ಚೆಕ್ ಮಾಡೋಣ ಚಿಕನ್ ಬೆಂದಿದೆಯೋ ಇಲ್ವೋ ಅಂತ. ಬೆಂದಿಲ್ಲ ಅಂದರೆ ಇನ್ನೊಂದು 2 ವಿಷಲ್ ಎಕ್ಸ್ಟ್ರಾ ಮಾಡಿದ್ರಾಯಿತು. ಅದರ್ವೈಸ್ ಬೆಂದಿದೆ ಅಂದರೆ ಸೊ ನಾವು ಆಗಲೇ ರುಬ್ಬಿಟ್ಕೊಂಡಿರೋ ಮಸಾಲಾನ ಅದಕ್ಕೆ ಮಿಕ್ಸ್ ಮಾಡಿ ಸೊ ನೀರು ನಮಗೆ ಕನ್ಸಿಸ್ಟೆನ್ಸಿ ಲೆವೆಲ್ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ಸೊ ನಿಮಗೆ ತೀರಾ ತೆಳುನೂ ಬೇಡ ಅಥವಾ ತುಂಬ ಗಟ್ಟಿನೂ ಬೇಡ ಸಾಂಬಾರು ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಆ್ಯಡ್ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಈ ಥರ ಕುದಿಸಿ ಒಂದು ಅರ್ಧ ಸ್ಲೈಸ್ ನಿಂಬೆಹಣ್ಣು ಹಾಕಿದರೆ ಬಿಸಿ ಬಿಸಿ ಫಾರಂ ಕೋಳಿ ಸಾರು ರೆಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ನೆಕ್ಸ್ಟ್ ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ತೊಳೆದು ಅದಕ್ಕೆ 4 ಗ್ಲಾಸ್ ನೀರು ಆ್ಯಡ್ ಮಾಡಿ ನೀರು ಕುದೀತಾ ಇರುವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದರೆ ರೈಸ್ ರೆಡಿ. ನೆಕ್ಸ್ಟ್ ನಾವಿಲ್ಲಿ ಬಾಯ್ಲರ್ ಕೋಳಿ ಗ್ರೀನ್ ಮಸಾಲ ಫ್ರೈ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ 2 kg ಚಿಕನ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ಒಂದು ಬಾಣಲಿಗೆ ಒಂದು 3 ಈರುಳ್ಳಿ, ಒಂದು 10ರಿಂದ 15 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಕಮ್ಮಿ ಇತ್ತು, ಸೊ 10ರಿಂದ 15 ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಇದ್ದರೆ ಕಮ್ಮಿ ಹಾಕೋಬೋದು. ಸೊ ಚಕ್ಕೆ, ಲವಂಗ, ಪೆಪ್ಪರ್, ಬೆಳ್ಳುಳ್ಳಿ, ಶುಂಠಿ, 1 ಕಟ್ ಪಾಲಕ್ ಎಲೆ ಮಾತ್ರ ದಂಟು ಹಾಕಬೇಡಿ, ಪುದೀನ ಮತ್ತು 1 ಕಟ್ ಕೊತ್ತಂಬರಿ ಇದೆಲ್ಲ ಹಾಕಿಬಿಟ್ಟು ಲೈಟಾಗಿ ನಾವು ಫ್ರೈ ಮಾಡಿ ತಣ್ಣಗೆ ಹಾಕಿ ಎತ್ತಿಡೋಣ. ಸ್ವಲ್ಪ ಕಾಯಿ ತುರಿನೂ ಅದಕ್ಕೆ ಆ್ಯಡ್ ಮಾಡೋಣ. ನೆಕ್ಸ್ಟ್ ಒಂದು ಕುಕ್ಕರ್ಗೆ ನಾನು ಇಲ್ಲಿ ಎಣ್ಣೆ ಹಾಕಿಬಿಟ್ಟು ಆಗಲೇ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕಿ ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು ಒಂದು 5 ನಿಮಿಷ ಹಾಗೆ ಜಸ್ಟ್ ನೀರು ಡ್ರೈ ಆಗೋ ತನಕ ಚಿಕನ್ನ ನೀಟಾಗಿ ಬಾಯ್ಲ್ ಮಾಡೋಣ. ನೆಕ್ಸ್ಟ್ ನಾವಿವಾಗ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಮಸಾಲ ಅದು ತಣ್ಣಗಾಗಿರುತ್ತೆ, ಅದನ್ನು ನಾವು ಜಾರಿಗೆ ಟ್ರಾನ್ಸ್ಫರ್ ಮಾಡೋಣ. ಸೊ ಜಾರಿಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ನೀಟಾಗಿ ಮಸಾಲಾನ ಗ್ರೈಂಡ್ ಮಾಡಿ ಚಿಕನ್ನ ಒಂದು 3/4% ನಾವು ಬೇಯಿಸ್ಕೊಂಡು ಒಂದು 70% ನಾವು ಚಿಕನ್ನ ಬೇಯಿಸ್ಬಿಟ್ಟು ಈ ರುಬ್ಬಿರೋ ಅಂಥ ಮಸಾಲಾನ ನಾವು ಅದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿದರೆ ಗ್ರೀನ್ ಮಸಾಲ ಚಿಕನ್ ರೆಡಿ. ನೋಡಿ, ಫುಲ್ ನೀಟಾಗಿ ಒಂದು ಡ್ರಾಪು ನೀರು ಹಾಕೋದು ಬೇಡ, ನೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಅದನ್ನು ನಾವು ಸಿಮ್ಮಲ್ಲಿ ಇಟ್ಬಿಟ್ಟು ಕುಕ್ ಮಾಡಿದರೆ ಗ್ರೀನ್ ಮಸಾಲ ಚಿಕನ್ ವೆರಿ ಟೇಸ್ಟಿಯಾಗಿರುತ್ತೆ. ಇದನ್ನು ಒಂದ್ಸಲಿ ನೀವು ಟ್ರೈ ಮಾಡಲೇಬೇಕು ಮನೇಲಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆ, ರೈಸ್ ಜೊತೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಸೊ ಪುದೀನ ಫ್ಲೇವರು, ಪಾಲಕ್ ಫ್ಲೇವರು, ಸೊ ಕೊತ್ತಂಬರಿ ಫ್ಲೇವರ್, ನಾನು ಇಲ್ಲಿ ಯಾವ ಪುಡಿಗಳನ್ನೂ ಬಳಸ್ತಾ ಇಲ್ಲ, ಬರೀ ಸೊಪ್ಪನ್ನು ಹಾಕಿಬಿಟ್ಟು ಗ್ರೀನ್ ಮಸಾಲ ಮಾಡ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ರಾಗಿ ಮುದ್ದೆ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಬಾಣಲಿಗೆ 3 ಕಪ್ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಸೊ ನೀರು ಕುದೀತಾ ಇರಬೇಕಾದ್ರೆ ನಾವಿಲ್ಲಿ 2 ಕಪ್ ರಾಗಿ ಹಿಟ್ಟು ಹಾಕಬೇಕು. ಅದನ್ನು ಒಂದು 5ರಿಂದ 6 ನಿಮಿಷ ಬೇಯಿಸಿ ಹೊಗೆ ಬರ್ತಾಯಿದೆ ಅಂದಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ 1 ಗಂಟೆ ಇಲ್ದಂಗೆ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ನಾವು ಅದನ್ನು ಕೈಯನ್ನು ಸ್ವಲ್ಪ ತೇವ ಮಾಡಿಕೊಂಡು ಮುದ್ದೆ ಕಟ್ಟಿದರೆ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ. ಸೊ ಇವತ್ತಿನ ಮಧ್ಯಾಹ್ನದ ಮೆನು ಇದಾಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಒಂದು ಸಲ ಈ ಥರ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿತ್ತು. ಮುದ್ದೆ ಜೊತೆ ಫಾರಂ ಕೋಳಿ ಸಾಂಬಾರು, ಸೊ ಗ್ರೀನ್ ಮಸಾಲೆ ಫ್ರೈ, ಹಾಗೆ ಅದ್ರ ಜೊತೆ ಈರುಳ್ಳಿ, ಸೌತೆಕಾಯಿ, ಸೊ ಒಳ್ಳೆ ಗುಡ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಪ್ಲೀಸ್ ಒಂದ್ಸಲ ಇದನ್ನು ಟ್ರೈ ಮಾಡಿ ಮನೇಲಿ, ತುಂಬಾ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.